ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಚೈತ್ರಿಕಾ. ಗಿಡಮೂಲಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮ ಆಹಾರದಲ್ಲಿ ರುಚಿ ಹೆಚ್ಚು ಮಾಡೋದು ಅಥವಾ ನಮಗೆ ಇನ್ನೂ ಬೇಕು ಅಂತ ಅನಿಸೋವಂತಹ ಪದಾರ್ಥ ಯಾವುದು ಹೇಳಿ? ಅದರಲ್ಲಿ ಹಾಕಿರುವಂತಹ ಸಾಂಬಾರ ಪದಾರ್ಥಗಳು. ಹೌದು, ಭಾರತದಲ್ಲಿ ಬಹುಶಃ ಬಹುತೇಕ ಖಾದ್ಯಗಳಲ್ಲಿ ಈ ಸಾಂಬಾರ ಪದಾರ್ಥಗಳು ಇರಲೇಬೇಕು. ಭಾರತದಲ್ಲಿ ಉಪಯೋಗಿಸೋಷ್ಟು ಸಾಂಬಾರ ಪದಾರ್ಥಗಳನ್ನ ಬಹುಶಃ ಭಾರತದ ಬಿಟ್ಟು ಬೇರೆ ದೇಶಗಳಲ್ಲಿ ಅಷ್ಟೆಲ್ಲ ಉಪಯೋಗ ಮಾಡಲ್ಲ ಅಂತ ಅನಿಸುತ್ತೆ. ಅಷ್ಟೇ ಯಾಕೆ, ಬ್ರಿಟಿಷರು ವ್ಯಾಪಾರಕ್ಕೆ ಅಂತ ಬಂದು ಇಲ್ಲೇ ಠಿಕಾಣಿ ಹೂಡಿದ್ದು ಇದೇ ಸಾಂಬಾರ ಪದಾರ್ಥಗಳನ್ನು ನೋಡಿ ಆಕರ್ಷಿತರಾಗಿ. ಹಾಗಾದರೆ ಈ ಸಾಂಬಾರ ಪದಾರ್ಥಗಳು ಬರೀ ನಮ್ಮ ಆಹಾರದ ರುಚಿ ಹೆಚ್ಚಿಸೋದಕ್ಕೆ ಮಾತ್ರನಾ? ಅಲ್ಲ. ಆಯುರ್ವೇದದಲ್ಲಿ ಈ ಸಾಂಬಾರ ಪದಾರ್ಥಗಳ ಔಷಧೀಯ ಗುಣಗಳನ್ನು ವಿವರವಾಗಿ ಹೇಳಿದ್ದಾರೆ. ಅಂತಹ ಒಂದು ಸಾಂಬಾರ ಪದಾರ್ಥವನ್ನು ನಾನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತೀನಿ. ಈ ದಿನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರೋಂತಹ ಈ ಗಿಡದ ಹೆಸರು ಹಿಪ್ಪಲಿ. ಇದನ್ನು ಸಂಸ್ಕೃತದಲ್ಲಿ ಪಿಪ್ಪಲಿ ಅಂತ ಹೇಳಿ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಪೈಪರ್ ಲಾಂಗಮ್. ಇದು ಪೈಪರೇಸಿ ಅನ್ನೋ ಒಂದು ಕುಟುಂಬಕ್ಕೆ ಸೇರಿರುವಂತಹ ಸಸ್ಯ. ನಿಮಗೆಲ್ಲ ಪೆಪ್ಪರ್ ಗೊತ್ತಲ್ವಾ? ಅದೇ ಜಾತಿಗೆ ಸೇರಿರುವಂತಹ ಸಸ್ಯ ಇದು. ಇದನ್ನು ಆಂಗ್ಲ ಭಾಷೆಯಲ್ಲಿ ಇಂಡಿಯನ್ ಲಾಂಗ್ ಪೆಪ್ಪರ್ ಅಂತ ಹೇಳಿ ಕರೀತಾರೆ. ತಮಿಳು ಮತ್ತು ಮಲಯಾಳಂನಲ್ಲಿ ತಿಪ್ಪಲಿ ಅಂತ, ಹಾಗೂ ತೆಲುಗಿನಲ್ಲಿ ಪಿಪ್ಪಲು ಅಂತ ಹೇಳಿ ಕರೀತಾರೆ. ಬಹುಶಃ ನೀವೆಲ್ಲ ಈ ಹಿಪ್ಪಲಿಯನ್ನು ನೋಡಿರ್ತೀರ, ಅದರ ಹಣ್ಣುಗಳನ್ನ ನೋಡಿರ್ತೀರ. ಆದರೆ ಎಷ್ಟೋ ಜನ ಇದರ ಗಿಡ ಹೇಗಿರುತ್ತೆ ಅಂತ ನೋಡಿರ್ಲಿಕ್ಕಿಲ್ಲ. ಹಾಗಾಗಿ ಅದರ ಗಿಡ ಹೇಗಿರುತ್ತೆ ಅಂತ ನಾನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತೀನಿ. ಇದು ನೆಲದಲ್ಲೇ ಪಸರಿಸುವಂತಹ ಒಂದು ಸಸ್ಯ. ಇದರ ಈ ಗಂಟುಗಳೇನಿರುತ್ತೆ ಅದರಲ್ಲಿ ಬೇರುಗಳು ಬಂದು ಅದರ ಸಹಾಯದಿಂದ ಈ ಪಿಪ್ಪಲಿ ಬೇರೆ ಮರಗಳ ಆಶ್ರಯ ಕೂಡ ಪಡೆಯುತ್ತೆ. ಅಥವಾ ಯಾವುದಾದ್ರೂ ಕಬ್ಬಿಣದ ಸರಳಿದ್ರೆ ಅದರ ಆಶ್ರಯನೂ ಪಡೆದು ಇದು ಬೆಳೆಯುವಂತಹ ಸಸ್ಯ. ಇದರ ಎಲೆಗಳನ್ನ ನೋಡಿದ್ರೆ ನೀವು, ಇದು ಹೃದಯದ ಆಕಾರದಲ್ಲಿದೆ, ಹೌದಾ? ಮತ್ತು ಈ ಹೂವುಗಳೆಲ್ಲ ವಿಶಿಷ್ಟತೆ ಏನು, ಅಥವಾ ಈ ಪಿಪ್ಪಲಿಯ ಗಿಡದ ವಿಶಿಷ್ಟತೆ ಏನು ಅಂತಂದರೆ, ನೀವು ಬಹುತೇಕ ಸಸ್ಯಗಳಲ್ಲಿ ನೋಡಿರ್ತೀರ, ಆ ಹೂವಿನ ಗಂಡು ಮತ್ತು ಹೆಣ್ಣು ಭಾಗಗಳು ಒಂದೇ ಹೂವಿನಲ್ಲಿರುತ್ತೆ. ಆದರೆ ಈ ಹಿಪ್ಪಲಿ ಗಿಡದಲ್ಲಿ ಏನು ಅಂತಂದರೆ, ಗಂಡು ಭಾಗ ಬೇರೆ ಹೂವಿನಲ್ಲಿರುತ್ತೆ, ಹೆಣ್ಣು ಭಾಗ ಬೇರೆ ಹೂವಿನಲ್ಲಿರುತ್ತೆ. ಹಾಗೂ ಅದೇ ಕಾರಣದಿಂದ ಗಂಡು ಗಿಡ ಬೇರೆ, ಹೆಣ್ಣು ಗಿಡ ಬೇರೆ. ಇದೇ ಥರ ನೀವು ಪಪ್ಪಾಯದಲ್ಲಿ ನೋಡಿರ್ತೀರ, ಅದರಲ್ಲೂ ಹಾಗೆ ಗಂಡು ಗಿಡ ಬೇರೆ ಇರುತ್ತೆ, ಹೆಣ್ಣು ಗಿಡ ಬೇರೆ ಇರುತ್ತೆ. ಅದೇ ರೀತಿ ಈ ಹಿಪ್ಪಲಿಯಲ್ಲಿ ಕೂಡ ಗಂಡು ಮತ್ತು ಹೆಣ್ಣು ಅಂತ ಬೇರೆ ಬೇರೆ ಗಿಡಗಳನ್ನು ನಾವು ನೋಡ್ಬೋದು. ಹಾಗಾದರೆ ಇದರ ಹೂಗಳು ಹೇಗಿರುತ್ತಪ್ಪ ಅಂತಂದರೆ, ತುಂಬ ಚಿಕ್ಕದಾಗಿರುತ್ತೆ, ಹಳದಿ ಬಣ್ಣದಿಂದ ಕೂಡಿರುತ್ತೆ, ಹಾಗೂ ಅದು ಗೊಂಚಲಿನಲ್ಲಿ ಬಂದು ಸೇರ್ಕೊಂಡಿರುತ್ತೆ. ಅದಾದಮೇಲೆ ಹೂವಿನಿಂದ ನೆಕ್ಸ್ಟು ಅದು ಹಣ್ಣಾಗುವಾಗ ಮೊದಲು ಹಸಿರು ಬಣ್ಣದಿಂದ ಕೂಡಿದ್ದು, ಆಮೇಲೆ ಕೆಂಪಾಗಿ, ಕೊನೆಯಲ್ಲಿ ಅದು ಕಪ್ಪಾಗುತ್ತೆ. ತುಂಬ ಚಿಕ್ಕ ಚಿಕ್ಕ ವೃತ್ತಾಕಾರವಾದ ಹಣ್ಣುಗಳು ಇದರಲ್ಲಿ ನಾವು ನೋಡಬಹುದು. ಈಗ ಈ ಹಿಪ್ಪಲಿಯ ಗುಣಗಳೇನು ಅಂತ ನೋಡೋಣ. ಆಯುರ್ವೇದದಲ್ಲಿ ಹೇಳಿರೋ ತ್ರಿಕಟು, ಅದರಲ್ಲಿ ಈ ಹಿಪ್ಪಲಿ ಕೂಡ ಒಂದು. ತ್ರಿಕಟು ಅಂದರೆ 3 ಕಟು ದ್ರವ್ಯಗಳು ಅಥವಾ ಖಾರ ಇರುವಂತಹ ದ್ರವ್ಯಗಳು. ಅದರಲ್ಲಿ ಹಿಪ್ಪಲಿ, ಶುಂಠಿ ಮತ್ತು ಮೆಣಸಿನಕಾಳು, ಈ 3 ಸೇರಿ ನಾವು ತ್ರಿಕಟು ಅಂತ ಹೇಳ್ತೀವಿ. ಹಾಗಾಗಿ ಆ ತ್ರಿಕಟುವಿನಲ್ಲಿ ಈ ಹಿಪ್ಪಲಿ ಕೂಡ ಒಂದು. ತ್ರಿಕಟು ಅನ್ನೋದ್ರಲ್ಲೇ ಗೊತ್ತಾಗತ್ತೆ, ಇದರ ಕಾಯಿ, ಆ ಒಣಗಿರೋ ಕಾಯಿಗಳು ಏನಿರುತ್ತೆ ಅದು ಕಟುವಾಗಿರುತ್ತೆ, ಅಂದರೆ ಖಾರವಾಗಿರುತ್ತೆ, ತುಂಬ ತೀಕ್ಷ್ಣವಾಗಿರುತ್ತೆ, ಹಾಗೂ ಲಘುವಾಗಿರುತ್ತೆ, ಜೀರ್ಣಕ್ಕೆ ಲಘುವಾಗಿರುತ್ತೆ. ಇದರ ಕಾರ್ಯಗಳೇನು ಅಥವಾ ಇದರ ಕರ್ಮಗಳೇನು ಅಂತ ನೋಡಿದ್ರೆ, ಈ ಹಿಪ್ಪಲಿ ಕಟು ರಸವನ್ನು ಹೊಂದಿರೋದ್ರಿಂದ ನಮ್ಮ ಅಗ್ನಿಯನ್ನು ವೃದ್ಧಿ ಮಾಡುತ್ತೆ, ಅಂದರೆ ನಿಮಗೆ ಚೆನ್ನಾಗಿ ಹಸುವಾಗೋ ಹಾಗೆ ಮಾಡುತ್ತೆ. ಅದಲ್ಲದೆ ನೀವು ತಗೊಂಡಿರುವಂಥ ಆಹಾರ ಚೆನ್ನಾಗಿ ಜೀರ್ಣ ಆಗೋಕ್ಕೂ ಸಹಾಯ ಮಾಡುತ್ತೆ. ಮತ್ತು ಇನ್ನೊಂದು ವಿಶೇಷತೆ ಏನು ಅಂತಂದರೆ, ನೀವು ಈ ಹಿಪ್ಪಲಿಯ ಹಣ್ಣುಗಳನ್ನ ನೋಡಿದರೆ, ಆ ಒಣಗಿರೋ ಹಣ್ಣುಗಳನ್ನ ನೋಡಿದರೆ, ನಮ್ಮ ಶ್ವಾಸಕೋಶದಲ್ಲಿರುವಂತಹ ಶ್ವಾಸಕೋಶದ ಚೀಲಗಳು ಅಥವಾ ಆಲ್ವಿಯೋಲೈ ಅಂತ ಏನು ಹೇಳ್ತಾರಲ್ಲ, ಅದನ್ನು ಹೋಲತ್ತೆ. ಹಾಗಾಗಿಯೇ ಈ ಪಿಪ್ಪಲಿಯನ್ನು ನಾವು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಅನೇಕ ರೀತಿಯ ರೋಗಗಳಲ್ಲಿ, ಸಾಮಾನ್ಯವಾದ ಕೆಮ್ಮಿನಿಂದ ಹಿಡಿದು ಕೆಮ್ಮು, ಅಸ್ತಮ ಮತ್ತು ಕ್ಷಯ ರೋಗಗಳಲ್ಲೂ ಸಹ ನಾವು ಈ ಪಿಪ್ಪಲಿಯನ್ನು ಬಳಸ್ತೀವಿ. ಅದಲ್ಲದೆ ಇದನ್ನು ಇನ್ನಿತರ ಚರ್ಮ ಸಂಬಂಧಿ ವ್ಯಾಧಿಗಳಲ್ಲಿ, ನಂತರದಲ್ಲಿ ಸರಿಯಾಗಿ ಜೀರ್ಣ ಆಗದೆ ಇರುವಂಥದ್ದು ಅಥವಾ ಅಜೀರ್ಣ, ಇಂತಹ ರೋಗಗಳಲ್ಲೂ ಕೂಡ ನಾವು ಇದನ್ನು ಉಪಯೋಗ ಮಾಡ್ತೀವಿ.
ಈ ಪಿಪ್ಪಲಿಯನ್ನು ನಮ್ಮ ದೇಹದಲ್ಲಿ ಅನೇಕ ರೀತಿಯ ನೋವುಗಳಿರುತ್ತಲ್ಲ ಅಂಥ ಸಂದರ್ಭಗಳಲ್ಲೂ ಕೂಡ ಇದನ್ನ ಉಪಯೋಗ ಮಾಡ್ತಾರೆ. ಅದಲ್ಲದೆ ಈ ಪಿಪ್ಪಲಿ ಒಂದು ರಸಾಯನ ದ್ರವ್ಯ ಕೂಡ ಹೌದು. ಅಂದರೆ ನಮ್ಮ ವೃದ್ಧಾಪ್ಯವನ್ನು ಮುಂದೂಡೋದಕ್ಕೆ ಕೂಡ ಈ ಪಿಪ್ಪಲಿ ಸಹಾಯ ಮಾಡುತ್ತೆ. ಹಾಗಾದರೆ ಇದನ್ನು ಮನೆಯಲ್ಲಿ ಹೇಗೆ ಉಪಯೋಗ ಮಾಡ್ಕೋಬೋದು, ನಿಮ್ಮ ಮನೆಯಲ್ಲಿ ಪಿಪ್ಪಲಿ ಇದ್ದರೆ ಅದನ್ನು ಹೇಗೆ ಉಪಯೋಗ ಮಾಡ್ಕೋಬೋದು ಅಂತ ನೋಡಿದ್ರೆ, ನಾನು ಮೊದಲೇ ಹೇಳಿದ ಹಾಗೆ ಇದು ಜಠರಾಗ್ನಿಯನ್ನು ವೃದ್ಧಿಸುತ್ತೆ. ಕೆಲವೊಂದು ಸಾರಿ ಏನಾಗುತ್ತೆ, ಬಾಯಿ ರುಚಿ ಇರಲ್ಲ ಅಥವಾ ನಾಲಿಗೆ ಮೇಲೆ ಒಂದು ಬಿಳಿ ಬಣ್ಣದ ಕೋಟಿಂಗ್ ಇರುತ್ತೆ, ಅಲ್ಲಿ ಅಜೀರ್ಣ ಇರುತ್ತೆ. ಅಂಥ ಸಂದರ್ಭದಲ್ಲಿ 3-5 ಚಿಟಿಕೆಯಷ್ಟು ಈ ಹಿಪ್ಪಲಿಯ ಪುಡಿಯನ್ನು ನೀವು ಜೇನುತುಪ್ಪದಲ್ಲಿ ಬೆರೆಸಿ ಅದನ್ನು ನಾಲಿಗೆ ಹಾಕಿ ನಾಲಿಗೆಯನ್ನು ತಿಕ್ಕಿದ್ರೆ ಆ ಕೋಟಿಂಗ್ ಕೂಡ ಹೋಗುತ್ತೆ. ಜೊತೆಗೆ ಈ ಪಿಪ್ಪಲಿ ನಮ್ಮ ಲಾಲಾಸ್ರಾವ ಏನಿರುತ್ತೆ ಅದನ್ನು ವೃದ್ಧಿ ಮಾಡಿ ಚೆನ್ನಾಗಿ ಹಸುವಾಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಂತ ಈ ಅಜೀರ್ಣಕ್ಕೆ ಬರೀ ಹಿಪ್ಪಲಿನೇ ಮದ್ದು ಅಂತ ಅಲ್ಲ. ಜಠರದಲ್ಲಿ ಬೇರೆ ಏನಾದರೂ ತೊಂದರೆ ಇದ್ದರೆ, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಏನಾದರೂ ತೊಂದರೆ ಇದ್ದರೆ ಅದಕ್ಕೂ ಕೂಡ ನಾವು ಔಷಧಿಯನ್ನು ಕೊಡಬೇಕಾಗತ್ತೆ. ನಾನು ಹೇಳಿರೋ ಈ ಪರಿಹಾರ ಬರೀ ತಾತ್ಕಾಲಿಕ ಅಷ್ಟೇ. ನಂತರದಲ್ಲಿ ಇದನ್ನು ಅಡುಗೆನಲ್ಲೂ ನೀವು ಬಳಸ್ಕೋಬೋದು. ಈಗ ನೀವು ಒಗ್ಗರಣೆಗೆ ಹಾಕ್ತೀರಾ, ಮೆಣಸಿನ್ಕಾಯಿ ಹಾಕ್ತೀರಾ, ಹಸಿ ಮೆಣಸು ಹಾಕ್ತೀರಾ, ಇಲ್ಲ ಒಣಮೆಣಸು ಹಾಕ್ತೀರಾ, ಅದ್ರ ಬದಲು ಈ ಹಿಪ್ಪಲಿ ಪುಡಿಯ ಒಂದು 3-5 ಚಿಟಿಕೆಯಷ್ಟು ನೀವು ಅದಕ್ಕೆ ಹಾಕಿ ಒಗ್ಗರಣೆಗೆ ಹಾಕಿ ಅದನ್ನು ಆಹಾರ ರೂಪದಲ್ಲೂ ಕೂಡ ಬಳಸಬಹುದು. ಇನ್ನೊಂದು ಹೇಗೆ ನೀವು ಮನೆಯಲ್ಲಿ ಬಳಸ್ಬೋದು ಅಂತ ನೋಡಿದ್ರೆ, ಪ್ರತಿ ಋತುವಿನ ಕೊನೆಯ 7 ದಿನ ಮತ್ತು ಮುಂದೆ ಬರುವ ಋತುವಿನ ಮೊದಲನೇ 7 ದಿನ ಅದನ್ನು ಸಂಧಿಕಾಲ ಅಂತ ಹೇಳಿ ಕರೀತಾರೆ. ಆಯುರ್ವೇದದಲ್ಲಿ ಇದನ್ನು ಸಂಧಿಕಾಲ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಸಹಜವಾಗಿಯೇ ಅವರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಅದೇ ಕಾರಣ ನಿಮಗೆ ಒಂದು ಸೀಸನಿಂದ ಇನ್ನೊಂದು ಸೀಸನ್ಗೆ ಹೋಗುವಾಗ ಏನಾದರೂ ಜ್ವರ, ಕೆಮ್ಮು ಈ ರೀತಿಯ ಸಾಮಾನ್ಯವಾದ ಕಾಯಿಲೆಗಳು ಬರೋದು ಸಹಜ. ಆಗ ಏನು ಮಾಡಬೇಕು ಅಂತಂದರೆ, ಈ ಪಿಪ್ಪಲಿಯ ಪುಡಿ ಇರುತ್ತಲ್ಲ ಅದನ್ನು 3 ಚಿಟಿಕೆಯಷ್ಟು ಪುಡಿಯನ್ನು ನಾವು ಒಂದು 200 ml ಹಾಲಿಗೆ, ಬಿಸಿ ಹಾಲಿಗೆ ಹಾಕ್ಕೊಂಡು ಬೆಳಗ್ಗೆ ತಿಂಡಿ ಆದಮೇಲೆ ಸುಮಾರು ಒಂದು ಅರ್ಧ ಗಂಟೆನೋ 1 ಗಂಟೆನೋ ಆದಮೇಲೆ ಬೆಳಗಿನ ಸಮಯದಲ್ಲಿ ಅಂದರೆ ಹಗಲಿನಲ್ಲೇ ಇದನ್ನು ಸೇವನೆ ಮಾಡಬಹುದು. ಆದರೆ ಇದು ಎಲ್ಲರಿಗೂ ಅಲ್ಲ. ಈಗ ನಾವು ಅಪ್ಯಾರೆಂಟ್ಲಿ ಹೆಲ್ದಿ ಅಂತ ಹೇಳ್ತೀವಿ, ಅಂದರೆ ಪರವಾಗಿಲ್ಲ ಒಂದು ಆರೋಗ್ಯವಂತ ವ್ಯಕ್ತಿ ಇದ್ದಾರೆ ಅನ್ನೋರಿಗೆ ಮಾತ್ರ ನಾವು ಇದನ್ನು ಕೊಡಬಹುದು. ಈಗಾಗಲೇ ನೀವು ಯಾವುದೋ ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತೀರಾ, ಅಂಥ ಸಮಯದಲ್ಲೆಲ್ಲ ನೀವು ಇದನ್ನು ವೈದ್ಯರ ಸಲಹೆ ಇಲ್ಲದೆ ತಗೊಳ್ಳೋ ಹಾಗಿಲ್ಲ. ಹಾಗೆ ಆಯುರ್ವೇದದಲ್ಲಿ ಪ್ರತಿಯೊಂದು ಋತುವಿನಲ್ಲೂ ಕೆಲವೊಂದು ಪಾನೀಯಗಳನ್ನು ಹೇಳಿದ್ದಾರೆ. ಈ ಮಳೆಗಾಲದಲ್ಲಿ ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಏನಿರುತ್ತೋ ಅಂಥ ಸಮಯದಲ್ಲಿ ಕೂಡ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಹಾಗಾಗಿಯೇ ಸಾಮಾನ್ಯವಾಗಿ ಆರೋಗ್ಯವಾಗಿರುವಂತಹ ವ್ಯಕ್ತಿಯಲ್ಲಿ ಈ ಮಳೆಗಾಲದಲ್ಲಿ ಏನು ಮಾಡಬೇಕು ಅಂದರೆ, ನೀವು ಮೊಸರಲ್ಲಿ ಮೇಲ್ಗಡೆ ಒಂದು ತೆಳುವಾದ ನೀರಿನ ಥರ ಪದರ ಇರುತ್ತೆ, ನೀರು ನಿಂತ್ಕೊಂಡಿರುತ್ತೆ, ಅದನ್ನು ನಾವು ತಗೊಂಡು ಅದಕ್ಕೆ ಒಂದು 3 ಚಿಟಿಕೆಯಷ್ಟು ಹಿಪ್ಪಲಿಯ ಪುಡಿಯನ್ನು ಹಾಕಿ ಅದನ್ನು ಸೇವನೆ ಮಾಡಬಹುದು. ಇದರಿಂದ ಅವರ ಅಗ್ನಿ ಕೂಡ ವೃದ್ಧಿ ಆಗುತ್ತೆ. ಹಾಗೆ ಆ ರೋಗ ನಿರೋಧಕ ಶಕ್ತಿ ಏನಿದೆ, ಏನಾದರೂ ಕೆಮ್ಮು, ಜ್ವರ ಈ ರೀತಿಯ ಕಾಯಿಲೆಗಳಿಂದ ಅವರನ್ನು ರಕ್ಷಣೆ ಕೂಡ ಮಾಡುತ್ತೆ. ಇದನ್ನೂ ಸಹ ನಿಮ್ಮ ವೈದ್ಯರ ಬಳಿ ಒಂದು ಬಾರಿ ಸಲಹೆ ತಗೊಂಡು ನಂತರ ತೆಗೆದುಕೊಳ್ಳೋದು ಒಳ್ಳೆಯದು.